ಇನ್ನು ಎಲ್ಲಿವರೆಗೆ ಯಡಿಯೂರಪ್ಪ ಕುಟುಂಬದಿಂದ ಬಿಜೆಪಿ ಮುಕ್ತವಾಗುವುದಿಲ್ವೋ ಅಲ್ಲಿವರೆಗೂ ಕೂಡ ತಾನು ಮರಳಿ ಬಿಜೆಪಿ ಸೇರೋದಿಲ್ಲ ಅಂತ ಶಾಸಕ ಯತ್ನಾಳ್ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಆದರೆ ಹೊಸ ಪಕ್ಷ ಕಟ್ಟೋ ಬಗ್ಗೆ ಅವರು ಯೂ ಟರ್ನ್ ಹೊಡೆದ್ರು ಅಂತ ಕಾಣಿಸುತ್ತೆ. ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ? ಅವ್ರ ತಲೆಗೆ ನಾಲಿಗೆಗೆ ಕನೆಕ್ಷನ್ ತಪ್ಪಿದೆ. ಅವ್ರದ್ದು ಮೆದುಳು ಯಾರ ಬಳಿ ಐತೋ ಗೊತ್ತಿಲ್ಲ, ಹೃದಯ ಯಾರ ಬಳಿ ಐತೋ ಗೊತ್ತಿಲ್ಲ. ಯತ್ನಾಳ್ ಬದಲಾಗಿಲ್ಲ, ಬದಲಾಗೋದು ಇಲ್ಲ. ಅದೇ ಖದರ್ರು, ಮತ್ತದೇ ವಾಗ್ಝರಿ, ಮತ್ತೆ ಕೆಣಕುವ ಮಾತುಗಳು. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಸಿಡಿ ಅಂತ ಸಿಡಿತಾ ಇದ್ದಾರೆ. ಬಿಎಸ್ವೈ ಫ್ಯಾಮಿಲಿ ವಿರುದ್ಧ ಭ್ರಷ್ಟಾಚಾರ ವಾಗ್ಬಾಣ ಬಿಡ್ತಿದ್ದಾರೆ. ಹೊಸ ಪಕ್ಷ ಕಟ್ಟುವ ಬಗ್ಗೆ ಬೇರೆ ರೀತಿ ಮಾತನಾಡಿದ್ದಾರೆ. ಒಂದು ಕುಟುಂಬದ ಹಿಂದೆ ಕರ್ನಾಟಕದಲ್ಲಿ ಬಿಜೆಪಿ ಅಥವಾ ಹಿಂದೂಗಳಿಲ್ಲ. ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂತಿಂಥ ಪಕ್ಷಗಳಿಗೆ ಮಾಡಿಕೊಡ್ತಾರೆ. ಈ ರಾಜ್ಯದಲ್ಲಿ ಏನು ತಿಳ್ಕೊಂಡಾರ, ಯಡಿಯೂರಪ್ಪನ ಫೋಟೋ ಅವ್ನ ಮಗನ ಫೋಟೋ ಹಾಕೊಂಡ್ರೆ ಕರ್ನಾಟಕದಲ್ಲಿ ಜನ ಓಟ್ ಹಾಕ್ತಾರೆ. ಅದು ಹೋಯ್ತದ ಕಾಲ. ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂಥೇಳಿ ಅವ್ರು ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನೆ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ. ಅಲ್ಲಿ ಹೋಗಿ ಆಣೆ ಮಾಡಿ ಹೇಳಿ ರಾಜ್ಯದ ಜನರಿಗೆ, ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ? 3 ತಿಂಗಳಿಗೊಮ್ಮೆ ದುಬೈ ಕೂಡಿ ಹೋಗ್ತಿರಲಿ, ಅದಕ್ಕೆ ಕೂಡಿ ಹೋಗ್ತೀರಿ ಅಪ್ಪ ಮಕ್ಕಳು. ಅದಕ್ಕೆ ನೀವು ವಿದೇಶದಾಗ ಆಸ್ತಿ ಮಾಡಿರಿ, ನಮ್ಮ ನೈತಿಕತೆ ಇಲ್ಲ. ನೀನು ಲಿಂಗಾಯತ ಅಲ್ಲ ಅಂತ ಹೇಳೀನಿ, ನಾ ಲಿಂಗಾಯತದೆ ಅನ್ನೋದು ಪ್ರೂಫ್ ಮಾಡ್ದೆ ಇಲ್ಲ. ಕರೋನಾದಾಗ ಲೂಟಿ ಮಾಡಿ ಅಂತ ಹೇಳಿದೆ, ಅದಕ್ಕೆ ಪ್ರೂಫ್ ಮಾಡ್ದೆ ಇಲ್ಲ. DK ಶಿವಕುಮಾರು ನನ್ನ ಭಿಕ್ಷೆಯಿಂದ ನೀನು MLA ಆಗಿನಂದೆ, ನಾ ಆಗಿಲ್ಲೋ, ನನ್ನ BJP ತಾಕತ್ ಮ್ಯಾಗ ಆಗಿನಂತ ರಾಜೀನಾಮೆ ಕೊಟ್ಟು ನಮ್ಮ ನಿಂದಿರ್ತೀನಂತ ಸವಾಲು ಹಾಕದ ಇಲ್ಲ. ಯಾವ ಹೋರಾಟ ಸಕ್ಸಸ್ ಆಗ್ಯಾವ ವಿಜೇಂದ್ರನು? ಜನಾಕ್ರೋಶ ಆಗ್ತದೆ. ಜನಾಕ್ರೋಶ ಅಲ್ಲ, ನಿಮ್ಮ ಕುರ್ಚಿ ಆಕ್ರೋಶ ಆಗಿದೆ ನಿಮ್ಮ ಅಪ್ಪ ಮಕ್ಕಳಿಗೆ. ಉಚ್ಚಾಟನೆ ಮಾಡಿರ್ಬೋದು, ನಾವು ಸ್ವಲ್ಪ ದಿವ್ಸನಾಗ ಅವ್ರನ್ನ ಉಚ್ಚಾಟನೆ ಮಾಡೋ ಕಾಲ ಬರ್ತೈತಿ. ಯಾರು ಜನರಿಂದ ಹೈಕಮಾಂಡ್ ಅವ್ರನ್ನ ತಲೆ ಮ್ಯಾಗ ಕುಂಡ್ಸ್ಕೊಂಡಿರ್ಬೋದು, ಅದು ಜನ ತಲೆ ಮ್ಯಾಗ ಕುಡ್ಸ್ಕೋಬೇಕಲ್ಲ. ನಾವಂತೂ ಈ ಕುಟುಂಬದಿಂದ BJP ಹೊರಗೆ ಬರುತ್ತಾನೆ, ನಾವು ಬರೋದಿಲ್ಲ BJPಗೆ. ಎಲ್ಲಿಯೇನು ಕೆಲಸ ಐತೆ? ಇನ್ನು ವಿಜೇಂದ್ರ ಮುಖ್ಯಮಂತ್ರಿ ಮಾಡ್ಲಾಕ ಅವನ ವಿಜೇಂದ್ರನ ಮಗ ಅಥವಾ ರಾಘವೇಂದ್ರ ಯಡಿಯೂರಪ್ಪನ ಮಗನ ರಾಜ್ಯಾಧ್ಯಕ್ಷ ಮಾಡ್ಲಾಕ ಬರ್ಬೇಕೇನಲ್ಲಿ? ಅಪ್ಪ ಮಕ್ಕಳ ವಿರುದ್ಧ ಮಾತನಾಡಿದ ಯತ್ನಾಳ್ ಅಷ್ಟಕ್ಕೆ ಸುಮ್ಮನಾಗಿಲ್ಲ. ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಕೆಂಡ ಕಾರಿದ್ದಾರೆ. ಯಡಿಯೂರಪ್ಪ ಅವರು ಸಿದ್ದರಾಮಯ್ಯನವರು ಒಳ ಒಪ್ಪಂದ ಅಂದಿದ್ದಾರೆ ಅಂತ ಕೇಳಿದ್ರು ಯತ್ನಾಳ್ ಅವರು. ಅದಕ್ಕೆ ಅವ್ರ ತಲೆಗೆ ನಾಲಿಗೆಗೆ ಕನೆಕ್ಷನ್ ತಪ್ಪಿದೆ, ಆ ರೀತಿ ಏನಿಲ್ಲ ಅಂತ ನಾನು ಇದನ್ನ ಬಿಟ್ಟರೆ ಇನ್ನೇನು ಮಾತಾಡಿದ್ದೀನಿ. ಮೆದುಳಿಗೂ ನಾಲ್ಗೆಗೂ ಲಿಂಕ್ ಇಲ್ಲ ಯಾರೇ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು. ಅವ್ರದ್ದು ಮೆದುಳು ಯಾರ ಬಳಿ ಐತೋ ಗೊತ್ತಿಲ್ಲ, ಹೃದಯ ಯಾರ ಬಳಿ ಐತೋ ಗೊತ್ತಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ನಾನು ಹಿಂಗತಿ ನೋಡ್ರಿ, ಇನ್ನೊಂದು ಸ್ವಲ್ಪ ಬಾಯಿ ಬಿಟ್ರೆ ಇನ್ನೂ ಭಾಳ ಮುಂದಕ್ಕೆ ಹೋಗ್ತೇನೆ. ಅಷ್ಟಕ್ಕೆ ಅವರು ತಮ್ಮ ಇತಿಮಿತಿ ಒಳಗಿರಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡಲ್ ಸಂಗಮ್ ಸ್ವಾಮೀಜಿ ಅವರು ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ಭಾಳ ಮನಸ್ಸಿಗೆ ನೋವಾಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ. ಹೌದ್ರಿ, ಅದಕ್ಕೆ ಆ ನೋವಿಗೆ ನಾ ಏನು ಮಾಡಲಿ? ಏನು ಅಮೃತಾಂಜನ್ ಕೊಡಲ, ಏನು ಜಂಡು ಬಾಂಬ್ ಕೊಡಲ? ಅತ್ತ ಜಯ ಮೃತ್ಯುಂಜಯ ಸ್ವಾಮೀಜಿ ಬದಲಿಸ್ತೀವಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದ ಶಾಸಕ ಕಾಶಪ್ಪನವರಿಗೂ ತಿರುಗೇಟು ಕೊಟ್ಟಿದ್ದಾರೆ. ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಯಿಲ್ಲ ಅಂತದಕ್ಕೆ. ಅದು ಇಡೀ ಈ ಭೂಮಂಡಲ ಯಾರನ್ನೂ ನಿಲ್ಸೋಕ್ಕಾಗಲ್ಲಂತ. ಬದಲಾವಣೆ ಆಗಬೇಕು ಅಂದ್ರೆ ಈಗ ಸುನಾಮಿ ಆಗುತ್ತೆ, ಹೆಂಗಾಗತ್ತಾನ? ಹೆಂಗಾತ ಹೇಳಿ ಕೇಳಿ ಬಂತಾನ ಅದು? ಹಂಗೆ ಇವ್ರದ್ದು ಕಾಲ ಮುಗಿದೈತಿ, ಬದಲಾವಣೆ ಹಾಗೆ ಆಗುತ್ತೆ. ಏನು ತಪ್ಪೇನಾಯ್ತು? ಯಾವ್ರಿ ಅವ ತೆಗ್ಯಾವ ಸಭೆ ಮಾಡಿ ಸ್ವಾಮೀಜಿಗೆ ನಾವು ತಿಳುವಳಿಕೆ ಹೇಳ್ತೀವಿ, ಹೇಳಿದ್ರೆ ನಾವು ಮುಂದೆ ನಿರ್ಧಾರವನ್ನ ಕೈಗೊಳ್ತೀವಿ. ತಗೋತಾಳ್ರಿ ಆ ಮಗ ಬೇಡ ನಾನು. ಅವ್ರು ಹಿಂದಿದ್ರೆ ಯಾರು ಇದ್ರು ತಗೋಬೇಕಲ್ಲ. 2028ಕ್ಕೆ ಯತ್ನಾಳ್ ಅವರು ಏನು ಗೆದ್ದು ಬರಲಿ, ಅದನ್ನ ತಿರುಕನ ಕನಸನ್ನ ಕಾಣ್ತಿದ್ದ ಅಂತ ನೀವು ಆ ಹಂದಿಯ ಪ್ರಶ್ನೆಗಳಿಗೆ ಉತ್ತರ ಹೇಳುವುದಿಲ್ಲ, ದಯವಿಟ್ಟು ಕೇಳಬೇಡ್ರಿ. ನೀವು ಅಂತಹ ಹಂದಿಗಳದ್ದು ಯಾಕೆ ಕೇಳ್ತೀರಪ್ಪ? ಆರಂಭದಲ್ಲಿ ಪಕ್ಷ ಕಟ್ತೀನಿ ಅಂತಿದ್ದ ಯತ್ನಾಳ್ ಈಗ ವರಸಿ ಬದಲಾಯಿಸ್ತಾ ಇದ್ದಾರೆ. ಇವರ ಮಾತುಗಳು ಯಾರಿಗೆ ಎಷ್ಟು ಪರಿಣಾಮ ಬೀರುತ್ತೋ ಕಾದು ನೋಡಬೇಕು. ಹೊಸ ಪಕ್ಷ ಕಟ್ಟಿದ್ರೆ ಏನಾಗುತ್ತೆ ಅನ್ನೋದನ್ನ ತಿಳಿಯದಿರದಷ್ಟು ದಡ್ಡರಲ್ಲ ಯತ್ನಾಳ್. ಅದಕ್ಕೆ ಅವರು ದಿನಕ್ಕೊಂದು ಬಾಂಬ್ ಸಿಡಿಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, TV9.